ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿ ಆಗುತ್ತೋ, ಅಧರ್ಮದ ಉನ್ನತಿ ಆಗುತ್ತೋ, ಆವಾಗೆಲ್ಲ ನಾನು ಅವತಾರವನ್ನ ತಾಳ್ತೀನಿ. ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ, ಅದೇ ರೀತಿ ಧರ್ಮದ ಸಂಸ್ಥಾಪನೆಗಾಗಿ ಪ್ರತಿ ಯುಗದಲ್ಲೂ ಕೂಡ ನಾನು ಅವತರಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ನಿಜ ಅಲ್ವಾ? ಅಧರ್ಮ ತಾಂಡವಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇವತ್ತು ನಮ್ಮ ಭಾರತಕ್ಕೆ ನರೇಂದ್ರ ಮೋದಿಜಿಯಂತಹ ದೇಶ ಮತ್ತು ಧರ್ಮವನ್ನ ರಕ್ಷಣೆ ಮಾಡುವಂಥ ಒಬ್ಬ ನಾಯಕ ಸಿಕ್ಕಿದ್ದಾರೆ. ಮತ್ತೆ ಈ ಸನಾತನ ಭೂಮಿಯಲ್ಲಿ ಧರ್ಮದ ಮರುಸ್ಥಾಪನೆ ಆ ಮೂಲಕ ಆಗ್ತಾ ಇದೆ. ಒಂದು ವರ್ಷನೇ ಕಳೆದು ಹೋಗಿದೆ, ಆದರೂ ಇವತ್ತಿಗೂ ನನ್ನ ಕಣ್ಣಲ್ಲಿ ಅಯೋಧ್ಯೆಯ ರಾಮ ಜನ್ಮಭೂಮಿ ಹಾಗೆ ಕುಳಿತುಕೊಂಡಿದೆ. ಅಲ್ಲಿ ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿದಂತಹ ಪ್ರತಿ ಹೆಜ್ಜೆ ಕೂಡ ನನ್ನ ಪಾಲಿನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ. ಬಾಲರಾಮ ಅಲ್ಲಿ ರಾಮ ಮಂದಿರದಲ್ಲಿ ವಿರಾಜಮಾನನಾದ, ಈ ಕಡೆ ನನ್ನ ಎದೆಯಲ್ಲಿ, ನನ್ನ ಮನಸ್ಸಲ್ಲೂ ಕೂಡ ಪ್ರಭು ಶ್ರೀರಾಮ ಆ ಬಾಲರಾಮ ವಿರಾಜಮಾನನಾಗಿದ್ದಾನೆ. ಆತ ನನ್ನಲ್ಲಿ ಸೇರ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನಗೆ ಇವತ್ತಿಗೂ ನೆನಪಿದೆ, ಅವತ್ತು ಅಯೋಧ್ಯೆಯ ರಾಮ ಮಂದಿರ ಕಟ್ಟುವಾಗ, ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ಒಂದಷ್ಟು ಅವಿವೇಕಿಗಳು ಒಂದು ಮಾತನ್ನ ಹೇಳುತ್ತಾರೆ. ಬಿಜೆಪಿ ಹಾಗೂ RSS ಪುರುಷ ಪ್ರಧಾನ, ಬರೀ ಪ್ರಭು ಶ್ರೀರಾಮನನ್ನ ಮಾತ್ರ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ, ಸೀತಾ ಮಾತೆಯನ್ನ ಅವರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಹೀಗಂತ ಅವತ್ತು ಬಹಳಷ್ಟು ಮಂದಿ ಹೇಳಿದ್ರು. ವೀಕ್ಷಕರೇ, ಈಗ ಅಮಿತ್ ಶಾಜಿ ಅವರು ಅವರಿಗೆಲ್ಲರಿಗೂ ಒಂದು ಉತ್ತರ ಅನ್ನುವ ಹಾಗೆ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅಯ್ಯೋ ಇಲ್ಲ ಕಣ್ರು, ನೀವು ಅನ್ಕೊಂಡ್ ಹಾಗಲ್ಲ. ನಮ್ಮ ಯೋಚನೆ, ನಮ್ಮ ಯೋಜನೆಗಳು ಬೇರೆನೇ ಇದೆ. ನಾವು ಪ್ರಭು ಶ್ರೀರಾಮನನ್ನು ಆರಾಧಿಸ್ತೀವಿ, ಸೀತಾ ಮಾತೆಯನ್ನು ಆರಾಧಿಸ್ತೀವಿ. ಸೀತಾ ಮಾತೆ ಇಲ್ಲದೆ ರಾಮನಿಲ್ಲ, ಪ್ರಭು ಶ್ರೀರಾಮನಿಲ್ಲದೆ ಸೀತಾ ಮಾತೆ ಇಲ್ಲ. ಇದನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಆಮೇಲೆ ಒಂದು ದೊಡ್ಡ ಹೆಜ್ಜೆಯನ್ನ ಕೂಡ ಇಟ್ಟಿದ್ದಾರೆ. ಗುಜರಾತ್ನಲ್ಲಿ ಮೋಟಾ ಭಾಯ್ ನಿಂತಾಡಿದಂತಹ ಆ ಮಾತು ಇವತ್ತು ಬಿಹಾರವನ್ನ ಕೂಡ ನಡುಗಿಸಿಬಿಟ್ಟಿದೆ. ಹಾಗಾದ್ರೆ ಅಮಿತ್ ಶಾಜಿ ಅವರು ಅಂತದ್ದು ಏನ್ ಹೇಳಿದ್ರು? ಒಮ್ಮೆ ಕೇಳಿಸ್ಕೊಂಡು ಬಿಡಿ. मैंने बिहार लोकसभा इलेक्शन में गया था, तब कहा था कि अयोध्या में राम मंदिर बन चुका, अब बारी मां सीता के भव्य मंदिर बनाने की है। और आज मैं मिथिलांचल वासियों के कार्यक्रम में कहकर जाता हूं कि आने वाले समय में एक भव्य मंदिर जो दुनिया भर की मातृशक्ति को संदेश देगा कि जीवन कैसा होना चाहिए, जीवन हर तरीके से आदर्श होना चाहिए, इसका संदेश देने का काम मां जानकी का ये मंदिर करेगा। और ये मंदिर निश्चित रूप से हम मनाएंगे। ಗುಜರಾತ್ನ ಅಹಮದಾಬಾದ್ನಲ್ಲಿ ಅಮಿತ್ ಶಾಜಿ ಭಾಷಣ ಮಾಡ್ತಾ ಹೇಳ್ತಾರೆ, ಬಿಹಾರದಲ್ಲಿ ನಾವು ಸೀತಾ ಮಾತೆಯ ಮಂದಿರವನ್ನ ನಿರ್ಮಾಣ ಮಾಡೋರಿದ್ದೀವಿ. ಅಲ್ಲ, ಬಿಹಾರದಲ್ಲಿ ನಾವು ಸೀತಾ ಮಂದಿರವನ್ನ ಸದ್ಯದಲ್ಲೇ ನಿರ್ಮಾಣ ಮಾಡಲಿದ್ದೇವೆ ಅನ್ನುವಂಥದ್ದನ್ನ ಅಹಮದಾಬಾದ್ನಲ್ಲಿ ನಿಂತ್ಕೊಂಡು ಹೇಳುವಂಥದ್ದು ಏನಿತ್ತು? ಈ ಪ್ರಶ್ನೆ ಬಹಳಷ್ಟು ಜನರಲ್ಲಿ ಬರಬಹುದು. ಅದಕ್ಕೆ ಕಾರಣ ಕೂಡ ಇದೆ. ಬಿಹಾರದಿಂದ ಸಾಕಷ್ಟು ಕಾರ್ಮಿಕರು ಕೆಲಸವನ್ನ ಹುಡ್ಕೊಂಡು ಅಹಮದಾಬಾದಿಗೆ ಬರ್ತಾರೆ, ಅಲ್ಲಿ ಸೆಟಲ್ ಆಗಿದ್ದಾರೆ. ಹಾಗಾಗಿ ಅವರಿಗಾಗಿ ಆ ಮೂಲಕ ಪ್ರತಿಯೊಬ್ಬರಿಗೂ ಕೂಡ ಅಮಿತ್ ಶಾಜಿ ಅವರು ಈ ಮಾತನ್ನ ಆ ಜಾಗದಲ್ಲಿ ನಿಂತು ಹೇಳಿದ್ದಾರೆ. ವೀಕ್ಷಕರೇ, ಸೀತಾ ಮಾತೆ ಮಿಥಿಲ ನಗರದ ಜನಕ ಮಹಾರಾಜನ ಪುತ್ರಿ.
ಈ ಮಿಥಿಲೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಿಹಾರದ ಉತ್ತರ ಭಾಗದಲ್ಲಿ ಅನ್ಕೊಂಡಿರುವಂತಹ ನೇಪಾಳದಲ್ಲಿ ಬರುತ್ತೆ. ಸೀತಾಮಾತೆ ಜನಕ ಮಹಾರಾಜನಿಗೆ ಬಿಹಾರದಲ್ಲಿರುವಂತಹ ಸೀತಾಮಡಿಯಲ್ಲಿ ಸಿಕ್ಕಿದ್ವು ಅಂತ ಅಲ್ಲಿನ ಜನ ನಂಬುತ್ತಾರೆ. ಅದೇ ಜನಕಪುರಿಯವರು ಅಲ್ಲಿ ಸಿಕ್ಕಿದ್ವು ಅಂತ ನಂಬುತ್ತಾರೆ. ಬಿಹಾರದ ಈ ಇಡೀ ಜಿಲ್ಲೆಯಲ್ಲಿ ಸೀತಾಮಾತೆಯನ್ನ ಆರಾಧಿಸ್ತಾರೆ. ಅದರಲ್ಲಿ ಸೀತಾಮಾತೆಗೆ ಅಂತ ಒಂದು ಮಂದಿರ ಇಲ್ಲಿವರೆಗೂ ಕೂಡ ನಿರ್ಮಾಣ ಆಗಿರಲಿಲ್ಲ. ಹಾಗಾಗಿ ಈಗ ಅಮಿತ್ ಶಾಜಿ ಅವರು ಅಲ್ಲಿ ಸೀತಾಮಾತೆಯ ಮಂದಿರವನ್ನ ನಾವು ನಿರ್ಮಾಣ ಮಾಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವರು ಭರವಸೆ ಕೊಟ್ಟಿದ್ದಾರೆ ಅಂತಂದ ಮೇಲೆ ಅದು ಈಡೇರುತ್ತೆ ಅಂತಾನೆ ಲೆಕ್ಕ. ವೀಕ್ಷಕರೇ, ಈ ಕಡೆ ನೋಡಿದ್ರೆ ಪ್ರಭು ಶ್ರೀರಾಮ ರಾಮ ಮಂದಿರದಲ್ಲಿ ವಿರಾಜಮಾನನಾಗಿದ್ದಾನೆ. ಈಗ ನೋಡಿದ್ರೆ ಸೀತಾಮಾತೆಯ ಮಂದಿರ ಕೂಡ ನಿರ್ಮಾಣ ಆಗೋದಿದೆ. ಹೇಳಿ ಕೇಳಿ ಬಿಹಾರದಲ್ಲಿ ಇನ್ನೇನು ವಿಧಾನಸಭಾ ಚುನಾವಣೆ ಸದ್ಯದಲ್ಲೇ ಘೋಷಣೆ ಆಗೋದಿದೆ. ಅದರ ನಡುವೆ ಅಮಿತ್ ಶಾಜಿ ಅವರು ಕೊಟ್ಟಂತಹ ಈ ಹೇಳಿಕೆ ಈಗ ಭಾರಿ ಸದ್ದು ಮಾಡ್ತಾ ಇದೆ ಅನ್ನುವಂಥದ್ದು ಸುಳ್ಳಲ್ಲ. ಈಗ ಅದಕ್ಕೆ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಅವತ್ತು ನೋಡಿದ್ರೆ ನೀವು ರಾಮನಾಸ್ತ್ರವನ್ನ ಪ್ರಯೋಗ ಮಾಡಿದ್ರಿ, ಈಗ ನೋಡಿದ್ರೆ ಸೀತಾಮಾತೆ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದೀರಿ. ಅದು ಅಸ್ತ್ರನೋ ಬೇರೊಂದೋ ಗೊತ್ತಿಲ್ಲ. ಆದರೆ ಪ್ರಭು ಶ್ರೀರಾಮನ ಮಂದಿರ ನಿರ್ಮಾಣ ಆಗಿದೆ, ಇವತ್ತು ಸೀತಾಮಾತೆಯ ಮಂದಿರ ಕೂಡ ನಿರ್ಮಾಣ ಆಗೋದಿದೆ ಅನ್ನುವಂಥದ್ದು ಮಾತ್ರ ಸುಳ್ಳಲ್ಲ. ಇಲ್ಲಿ ರಾಜಕೀಯ ಲೆಕ್ಕಾಚಾರ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದರೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಒಂದಷ್ಟು ತಂತ್ರಗಳು ಇಲ್ಲದೆ ಇದ್ದಿದ್ರೆ ಧರ್ಮ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇತ್ತ? ಹಾಗೆ ಇಲ್ಲೂ ಕೂಡ ಒಂದಷ್ಟು ತಂತ್ರಗಳನ್ನ ಉಪಯೋಗಿಸಬೇಕಾಗತ್ತೆ. ಅಂತಹ ಜನರಿರುವಾಗ, ಅಂತಹ ಪರಿಸ್ಥಿತಿ ಇರುವಾಗ ಧರ್ಮದ ರಕ್ಷಣೆಗಾಗಿ ಒಂದಷ್ಟು ತಂತ್ರಗಳನ್ನ ಉಪಯೋಗಿಸಲೇಬೇಕಾಗತ್ತೆ. ಈ ಸಲದ ಬಜೆಟ್ನಲ್ಲಿ ಬಿಹಾರಕ್ಕೆ ಕೊಟ್ಟಂತಹ ಪಾಲನ್ನು ನೋಡಿದ್ರೆ ಆ ಲೆಕ್ಕಾಚಾರಗಳು ನಮಗೆ ಅರ್ಥ ಆಗುತ್ತೆ. ಅಫ್ಕೋರ್ಸ್ ಅದ್ರಲ್ಲಿ ತಪ್ಪಿಲ್ಲ. ಈಗ ಒಂದಷ್ಟು ಜನ ಹೇಳ್ತಾ ಇದ್ದಾರೆ, ಬಿಜೆಪಿಗೆ ಬಿಹಾರದಲ್ಲಿ ಭಯ ಶುರುವಾಗ್ಬಿಟ್ಟಿದೆ, ಸರ್ಕಾರ ಆಲ್ರೆಡಿ ಇದ್ರೂ ಕೂಡ ಅವರಿಗೆ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನುವಂತಹ ಆತಂಕದಲ್ಲಿ ಇದ್ದಾರೆ. ಹಾಗಾಗಿ ಈ ರೀತಿಯಾದಂಥ ಒಂದಷ್ಟು ತಂತ್ರಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಅಲ್ಲ, ಅವರಿಗೆ ಭಯ ಇದೆ ಅಂತ ನೀವು ಅನ್ಕೊಂಡ್ರೆ ಇರ್ಲಿ ಬಿಡಿ, ಹಾಗೆ ಇದ್ರೇನೆ ಗೆಲ್ಲೋದಕ್ಕಾಗೋದು. ಜಾಸ್ತಿ ಅಂದರೆ ಈ ಓವರ್ ಕಾನ್ಫಿಡೆನ್ಸ್ ಆದರೆ ಆಮೇಲೆ ಗೊತ್ತಲ್ಲ, ಅಲ್ಲೊಬ್ರು ಡಕೌಟ್ ಆಗಿ ಹೋಗ್ತಾ ಇದ್ದಾರಲ್ಲ ಪದೇ ಪದೇ, ಹಾಗಾಗ್ಬಿಡುತ್ತೆ. ಸದ್ಯ ನಿತೀಶ್ ಕುಮಾರ್ ಅದೇ ರೀತಿ ಬಿಜೆಪಿಯ ಮೈತ್ರಿ ಸರ್ಕಾರ ಬಿಹಾರದಲ್ಲಿ ಇದೆ. ಆದರೆ ಬಿಜೆಪಿಗೆ ಅವರ ಅಸ್ತಿತ್ವ ಅಂದರೆ ಸಿಂಗಲ್ ಆಗಿ ನಿಲ್ಲುವಂಥದ್ದಲ್ಲಿ ಬಹಳ ಮುಖ್ಯ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ನೋಡಿ, ಹಿಂದೆ ಶಿಂಧೆ ಅದೇ ರೀತಿ ಬಿಜೆಪಿ ಮೈತ್ರಿ ಇತ್ತು, ಈಗಲೂ ಇದೆ. ಆದರೆ ಬಿಜೆಪಿಗೆ ಈಗ ಮೈತ್ರಿ ಮುರಿದು ಹೋಗುತ್ತೆ ಅನ್ನುವಂತಹ ಭಯ ಇಲ್ವಲ್ಲ, ಯಾಕಂದ್ರೆ ಬಿಜೆಪಿ ಮೆಜಾರಿಟಿ ಪಕ್ಷ ಆಗಿದೆ. ಅದೇ ರೀತಿ ಈಗ ಬಿಜೆಪಿ ಬಿಹಾರವನ್ನ ಕೂಡ ಫೋಕಸ್ ಮಾಡ್ತಾ ಇರುವಂಥದ್ದು. ವೀಕ್ಷಕರು, ಈ ರಾಜಕೀಯ ಲೆಕ್ಕಾಚಾರ, ಈ ರಾಜಕೀಯ ವಿಚಾರ ಇವೆಲ್ಲ ಏನೇ ಇದ್ರು ಅದು ನಮಗೆ ಸೆಕೆಂಡ್ರಿ. ಆದರೆ ಅವರು ಮಂದಿರವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದ್ರಲ್ವಾ, ನಮಗೆ ಅದು ಮುಖ್ಯ, ಅದು ಸತ್ಯ ಅಲ್ವಾ. ನಮಗೆ ಪ್ರಭು ಶ್ರೀರಾಮ ಹೇಗೆ ಆದರ್ಶನೋ ಅದೇ ರೀತಿ ಸೀತಾಮಾತೆ ಕೂಡ ಆದರ್ಶ. ಅಂತಹ ಮಾತೆಯ ದೇಗುಲ ನಿರ್ಮಾಣ ಆದರೆ ಅದರಲ್ಲಿ ಏನೂ ತಪ್ಪು ಇಲ್ಲ. ಒಪ್ತೀರಾ? ಸೀತಾಮಾತೆಯ ಮಂದಿರ ಆದಷ್ಟು ಬೇಗ ನಿರ್ಮಾಣ ಆಗಲಿ ಅಂತ ನಾವೆಲ್ಲರೂ ಆಶಿಸೋಣ. ಜೈ ಶ್ರೀರಾಮ್, ಜೈ ಸೀತಾರಾಮ್. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.